ಧರ್ಮಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಸಿಕ್ಕ ಪ್ರಕರಣ. ಪ್ಯಾನ್ ಕಾರ್ಡ್ ವಾರಸುದಾರರನ್ನ ಪತ್ತೆ ಹಚ್ಚಿದ ಎಸ್ಐಟಿ. ಪ್ರಜಾಶಕ್ತಿಯೊಂದಿಗೆ ರೋಚಕ ಮಾಹಿತಿಯನ್ನ ಬಿಚ್ಚಿಟ್ಟ ಕುಟುಂಬಸ್ಥರು. ಬಂದಿದ್ರು ನೆನ್ನೆ ನಾವು ಟ್ರಿಪ್ ಹೋಗಿದ್ದೋ, ನೆನ್ನೆ ಎಂಕ್ವೈರಿ ಮಾಡಿದ್ರು. ನಿಮ್ಮ ಮಗಂದು ಹಿಂಗೆ ಸಿಕ್ಕಿದೆ, ಇದಕ್ಕೇನು ಅಂತ ಕೇಳಿದ್ರು. SIT ಅವ್ರ ತಂಡ ಬಂದರು, ಅವ್ರಿಗೆ ನೀವು ಸಹಕಾರ ಕೊಡ್ತೀರಾ ಮುಂದೆ ಕೂಡ? ಏನೋ ಯಾವುದೇ ಸಮಯದಲ್ಲಿ ಬಂದರು? ನನಗೂ ಇದಕ್ಕೂ ಸಂಬಂಧ ಇಲ್ಲ. ಎಸ್ ವೀಕ್ಷಕರೇ, ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ಪ್ರಕರಣದ ತನಿಖೆ ದಿನೇ ದಿನೇ ಚುರುಕುಗೊಳ್ತಾ ಇದೆ. ಪ್ರಭಾವಿಗಳ ಸೂಚನೆಯ ಮೇರೆಗೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಎಂದಿದ್ದ ಮುಸುಗುದಾರಿ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿದ ವಿಶೇಷ ತನಿಖಾ ದಳ ಬಳಿಕ ಆತನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಿತು. ಈ ವೇಳೆ ಅನಾಮಧೇಯ ವ್ಯಕ್ತಿ ಒಟ್ಟು 15 ಜಾಗಗಳನ್ನು ತೋರಿಸಿದ್ದ. ಅನಾಮಿಕ ತೋರಿಸಿದ ಜಾಗದಲ್ಲಿ ಅಗಿಯಲು ಮುಂದಾಗಿದ್ದ ಎಸ್ಐಟಿಗೆ ಮೊದಲನೇ ಪಾಯಿಂಟ್ನಿಂದಲೇ ಕೆಲವು ವಸ್ತುಗಳು ಪತ್ತೆಯಾಗಿದ್ವು. ಮೊದಲ ಪಾಯಿಂಟ್ನಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳು ಪತ್ತೆಯಾಗಿದ್ವು. ಇದೀಗ ಈ ಪ್ಯಾನ್ ಕಾರ್ಡ್ನ ವಾರಸುದಾರರನ್ನ ಪತ್ತೆ ಹಚ್ಚುವಲ್ಲಿ ಎಸ್ಐಟಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಈ ಪ್ಯಾನ್ ಕಾರ್ಡ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ನಿವಾಸಿಗಳಾಗಿದ್ದ ಸುರೇಶ್ ಎಂಬಾತನದ್ದು ಅನ್ನೋದು ಗೊತ್ತಾಗಿದೆ. ಆದರೆ ಈ ಸುರೇಶ್ ಇದೀಗ ಮೃತಪಟ್ಟಿರುವುದು ಕೂಡ ಬೆಳಕಿಗೆ ಬಂದಿದೆ. ಗಂಗಮರಿಯಪ್ಪ ಹಾಗೂ ಸಿದ್ದಲಕ್ಷ್ಮಮ್ಮ ಎಂಬುವವರ ಪುತ್ರ ಸುರೇಶ್ ಪರ್ಸ್ನಲ್ಲಿ 2 ಪ್ಯಾನ್ ಕಾರ್ಡ್ಗಳು ಪತ್ತೆಯಾಗಿತ್ತು. ಒಂದು ಸುರೇಶ್ ಎಂಬಾತನ ಪ್ಯಾನ್ ಕಾರ್ಡ್ ಎಂದು ಗುರುತಿಸಲಾಗಿದೆ. ಮತ್ತೊಂದು ಅವರ ತಾಯಿ ಸಿದ್ದಲಕ್ಷ್ಮಮ್ಮ ಅವರ ಪ್ಯಾನ್ ಕಾರ್ಡ್ ಎಂಬುದು ಬಹಿರಂಗವಾಗಿತ್ತು. ಖುದ್ದು ಎಸ್ಐಟಿ ಅಧಿಕಾರಿಗಳು ಕೂಡ ಸುರೇಶ್ ಮನೆಗೆ ಹೋಗಿ ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿರುವ ಮೃತ ಸುರೇಶ್ ತಾಯಿ ಸಿದ್ದಲಕ್ಷ್ಮಮ್ಮ, ಅಲ್ಲಿ ಸಿಕ್ಕ ದಾಖಲೆಗಳು ನನ್ನದು ಹಾಗೂ ನನ್ನ ಮಗನದ್ದೇ. ಈ ಹಿಂದೆ ಧರ್ಮಸ್ಥಳಕ್ಕೆ ಹೋದಾಗ ಕಳೆದುಹೋಗಿದೆ ಎಂದು ನನ್ನ ಮಗ ಸುರೇಶ್ ಹೇಳಿದ್ದ. ಸುರೇಶ್ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ. ನನ್ನ ಎಟಿಎಂ ಕಾರ್ಡ್ ಸುರೇಶ್ ಬಳಿ ಇತ್ತು, ಅಲ್ಲಿ ಹೋದಾಗ ಕಳೆದು ಹೋಗಿದೆ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ. ಧರ್ಮಸ್ಥಳ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ. ಜೊತೆಗೆ ಯಾವ ಸಮಯದಲ್ಲಿ ಬೇಕಾದರೂ ಎಸ್ಐಟಿ ಅಧಿಕಾರಿಗಳಿಗೆ ಸಹಕರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅಸಹಜ ಸಾವು ಪ್ರಕ್ರಿಯೆ ಈಗೇನು SIT ವರ್ಗಾವಣೆ ಆಗಿರುವಂಥದ್ದು ಕಳೆದ 4 ದಿನಗಳಿಂದ ಕಾರ್ಯಾಚರಣೆ ಬಹಳ ಚುರುಕುಗೊಂಡಿರುವಂಥದ್ದು. ನಿನ್ನೆ ಏನು 15 ಮೂಳೆಗಳು ಕೂಡ ಸಿಗ್ತವೆ. ಮೊದಲನೇ ದಿನ ಪತ್ತೆ ಹಚ್ಚುವ ಸಂದರ್ಭದಲ್ಲಿ ಮೊದಲನೇ ಜಾಗದಲ್ಲಿ ಒಂದು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿರುವಂಥದ್ದು. ಈಗಾಗಲೇ SIT ತಂಡ ಆ ಡೆಬಿಟ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾರ್ದು ಅಂತ ಪತ್ತೆ ಹಚ್ಚಿರುವಂಥದ್ದು. ಬೆಂಗಳೂರು ಮೂಲದ ನೆಲಮಂಗಲದ ಮೂಲದ ಸುರೇಶ್ ಎಂಬ ವ್ಯಕ್ತಿ ಹಾಗೂ ಅವರ ತಾಯಿಯ ಡೆಬಿಟ್ ಕಾರ್ಡ್ ಎಂದು ಪತ್ತೆ ಆಗಿರುವಂಥದ್ದು. ಖುದ್ದು ಅವರೇ ಇದ್ದಾರೆ, ಲಕ್ಷ್ಮಮ್ಮ ಅವರಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ, ಯಾವಾಗ ಹೋಗಿದ್ರು, ಅದು ಎಲ್ಲಿ ಸಿಕ್ತು, ಪ್ಯಾನ್ ಕಾರ್ಡ್ ಅಲ್ಲಿಗೆ ಹೋಗಕ್ಕೆ ಯಾವ ಥರ ಸಾಧ್ಯ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಾವು ಪ್ಯಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಿರುವಂಥದ್ದು ಈಗ ಯಾರ್ದು ಪ್ಯಾನ್ ಕಾರ್ಡು? ಪೊಲೀಸ್ನವರು ಬಂದಿದ್ರಾ ಅನ್ನೋಂಥದ್ದು? ಪೊಲೀಸ್ನವರು ಬಂದಿದ್ರು. ನೆನ್ನೆ ನಾವು ಟ್ರಿಪ್ ಹೋಗಿದ್ದೋ, ನೆನ್ನೆ ಎಂಕ್ವೈರಿ ಮಾಡಿದ್ರು. ನಿಮ್ಮ ಮಗಂದು ಹಿಂಗೆ ಸಿಕ್ಕಿದೆ, ಇದಕ್ಕೇನು ಅಂತ ಕೇಳಿದ್ರು. ಅದಕ್ಕೆ ಇಲ್ಲ ಸರ್, ನಾವು ಹೋಗಿ ಒಂದು 5 ವರ್ಷದ ಮೇಲಾಯಿತು, ಫ್ಯಾಮಿಲಿ ಎಲ್ಲ ಹೋಗಿದ್ದೋ. ಮತ್ತು ನನ್ನ ಬಂದು ನಮ್ಮ ಮಗ ಇಲ್ಲಿ ಪಾನ್ ಕಾರ್ಡು ATM ಕಾರ್ಡು ಕಳೆದೋಗ್ಯದಮ್ಮ, ನೋಡು ಇಲ್ಲಿ ಒಳಗಡೆ ಇರಬೇಕು ಅಂತ ಚೆಕ್ ಮಾಡ್ದ. ಇಲ್ಲ ಕಣಪ್ಪ, ಒಳಗಡೆ ಎಲ್ಲ ಚೆಕ್ ಮಾಡಿದೆ, ಇಲ್ಲ ಮನೆಗಿಲ್ಲ, ಎಲ್ಲೋ ಕಳ್ಕೊಂಬಂದಿ ಹುಡುಗರ ಜೊತೆಗೆ ಹೋಗಿ ನೋಡು ಅಂದೆ. ಆಮೇಲೆ ಇಲ್ಲ ಕಣಮ್ಮ, ಇಲ್ಲೇ ಬಟ್ಟೆ ಒಳಗೆ ಐತೆ ನೋಡು, ನಾವು ಸ್ನಾನಕ್ಕೆ ಹೋಗಿದ್ದಲ್ಲ, ಬಟ್ಟೆ ಒಳಗೆ ಇಕ್ಕಿದೆ ನೋಡು ಅಂತ ಅಂದ. ಇಲ್ಲ ಕಣಪ್ಪಿ, ಇಲ್ಲಿಲ್ಲ, ನೀನು ಎಲ್ಲೆಲ್ಲ ಹೋಗಿ ಏನು ಅಂಗಡಿ ತವ ಎಲ್ಲ ಅಲ್ಲೇ ಮನಗಿದ್ದಲ್ಲ, ಟ್ರಿಪ್ ಹೋಗಿ ಬಂದಮೇಲೆ ನಾವು ಸಾಕಾಗಿ ಮನೆಗೆ ಮನಿಕೊಂಡು ಅವಾಗೆಲ್ಲ ಬಿಟ್ಟಿದ್ಯಾ ನೋಡು ಅಂದು. ಅಷ್ಟು ನಾವು ಹೋಗಿ ಅಲ್ಲೇ ಒಂದು 5-6 ವರ್ಷದ ಮುಂದೆ ಹೋಗಿರೋದು. ತಿರ್ಗಿ ಅವಾಗವಾಗ ಹುಡುಗರ ಜೊತೆಗೆ ಹೋಗೋನು. ಆದರೂ ಹೋದ್ರೂ ನಮಗೆ ATM ಕಾರ್ಡ್ ಯಾವಾಗ ಅವ್ನು ಕಳೆದೋಯ್ತೋ ನಂದು ಇದ್ರ ದುಡ್ಡು ನಮಗೆ ತಗೊಳಕ್ಕೆ ಬರೋಲ್ಲ. ಓದಿಲ್ಲ ಬರ್ದಿಲ್ಲ, ನಮಗೇನು ಅದ್ರ ಬಗ್ಗೆ ಅವನೇ ನಮ್ಮ ಮನೆ ಇನ್ಚಾರ್ಜ್ ಎಲ್ಲ ಅವನ್ನೇ ನೋಡ್ಕೊಳೋನು. ಒಬ್ಬ ಮಗ ಎಲ್ಲ ಅವನೇ ತಂದಾಕೋನು, ಎಲ್ಲ ಅವನಿಗೆ ಬಿಟ್ಟಿದ್ದು. ATM ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಫುಲ್ಲು ಅವನೇ ನೋಡ್ಕೊಳೋನು. ಆಮೇಲೆ ಒಂದು ದಿವಸ ನಮ್ಮನ್ನು ಕೇಳಿದಾಗ ಇಲ್ಲ ಕಣಪ್ಪಿ, ಮನೆಗಿಲ್ಲ, ಎಲ್ಲೋ ಬೀಳ್ಸಿದ್ಯಾ ನೋಡು, ಇಲ್ಲ ಯಾವುದೋ ಬ್ಯಾಗಲ್ಲಿ ಇರ್ಬೇಕು ನೋಡು ಅಂದ. ಇಲ್ಲ ಕಣಮ್ಮ, ಎಲ್ಲೋ ಬೀಳ್ಸಿಲ್ಲ, ಮನೆಗಿರ್ಬೇಕು ನೋಡು ಅಂದ. ಮನೆ ಜಪ್ತಿ ಮಾಡಿದಾಗ ಇರಲಿಲ್ಲ. ತಿರ್ಗಿ ಅವಾಗ ಏನು ಮಾಡಿದೆ, ಹೋಗಿ ನಾನು ಲಾಕ್ ಮಾಡ್ಕೊಂಡೆ. ಎಷ್ಟು ದಿನ ಹಿಂದೆ ನಿಮ್ಮ ಮಗ ಹೋಗಿದ್ದ ಧರ್ಮಸ್ಥಳಕ್ಕೆ? ಯಾವಾಗ ಕಳೆದೋಯ್ತು ಅಂತ ನಿಮಗೆ ಯಾವಾಗ ಮಾಹಿತಿ ಕೊಟ್ಟ ಅನ್ನೋಂಥದ್ದು? ಮಾಹಿತಿ ಕೊಟ್ಟಿಲ್ಲ. ಪೊಲೀಸ್ನವ್ರು ನೆನ್ನೆ ಬಂದಮೇಲೆ ನಮ್ಗೆ ಕೇಳಿದ್ಮೇಲೆ ಗೊತ್ತಾಗಿರೋದು ಅಷ್ಟೇ. ನೆನ್ನೆ ಬಂದು ಪೊಲೀಸ್ನವ್ರು ಕೇಳಿದ್ಮೇಲೆ ನನಗೆ ಗೊತ್ತಾಗಿರೋದು ರಾತ್ರಿ.
ಈಗ ಮಗ ಯಾವಾಗ ಮೃತಪಟ್ಟರು ನಮ್ಮ ಮಗ 5ನೇ ತಿಂಗಳು 5ನೇ ತಿಂಗಳು 7ನೇ ತಾರೀಕು 5ನೇ ತಿಂಗಳು ನಮ್ಮ ಮಗ. ಮೃತಪಡಕ್ಕೆ ಏನು ಕಾರಣ ಅಮ್ಮ? ಅವನಿಗೆ ಜಾಂಡೀಸ್ ಆಗಿತ್ತು. ಒಂದು 2-3 ಕಡೆ ತೋರಿಸ್ದೆ, ಎಲ್ಲೂ ಅವನಿಗೆ ಕಮ್ಮಿ ಆಗಲಿಲ್ಲ. ಜಾಂಡೀಸ್ ಔಷಧಿ, ನಾಟಿ ಔಷಧಿ ಎಲ್ಲ ಕೊಡಿಸ್ದೋ, ಮತ್ತು ಸಿದ್ಧಾರ್ಥಾಗೆಲ್ಲ ತೋರಿಸ್ದೋ, ಇಲ್ಲೆಲ್ಲ ಎಲ್ಲೇ ಒಂದು 2-3 ಕಡೆ ತೋರಿಸ್ದೋ. 1-2 ತಿಂಗಳು ಕಮ್ಮಿ ಆಗೋದು, ಮತ್ತು ಇವ್ನು ಡ್ರಿಂಕ್ಸ್ ಮಾಡೋನು ಜಾಸ್ತಿ ಆಗೋದು. ಅವಾಗ ಏನು ಮಾಡ್ದೆ, ಕುಡ್ದು ಫುಲ್ಲು ನೆಲ ಕಚ್ಬಿಟ್ಟ. 1 ತಿಂಗಳು ಫುಲ್ಲು ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡಾದ್ಮೇಲೆ ಇಲ್ಲಿ ಮನೆಯೊಳಗೆ ಸುಸ್ತಾಗಿ ನೆಲ ಕಚ್ಬಿಟ್ಟ. ನೋಡಿ ಈಗ ಇಲ್ಲೇ ನಮ್ಮ ಮನೆ ಇಲ್ಲಿಂದ ಒಂದು ಮಂಚ ಹಾಕಿದೆ, ಅಲ್ಲಿ ಅಂಗಡಿ ಬಂದು ನಮ್ಮನ್ನು ನೋಡೋನು. ರಾತ್ರಿ ಬಂದು ನಾನು ಗಂಜಿ ಕಾಸಿ ಇದು ಮಾಡಿಕೊಟ್ಟು 1 ವರ್ಷ ನಾನು ಇಲ್ಲಿ ಊಟ ಹಾಕಿ ಅವನು ಸಾಕಿದೆ. ಆಮೇಲೆ ಜಾಸ್ತಿ 2 ವರ್ಷದಿಂದ ಮನೆ ಹೊರಗಿದ್ದಾನ ಅಂತ ಗೊತ್ತಾಗ್ತದೆ. 2 ವರ್ಷ ಅಂದರೆ ನಮ್ಮ ಅಂಗಡಿ ಒಳಗೆ ಇರೋನು. ಇಲ್ಲೆಲ್ಲ ಹಾಸ್ಪಿಟಲ್ಗೆಲ್ಲ ಓಡಾಡ್ಕೊಂಬರೋದು, ಸಾಯಂಕಾಲ ಬಂದು ಇಲ್ಲಿ ಊಟ ಮಾಡೋದು, ಮತ್ತು ಇಲ್ಲಿ ಮನಿಕೊಳೋನು. ಇಲ್ಲ ಅಂಗಡಿ, ನಮ್ಮ ಅಂಗಡಿ ಐತೆ ತರಕಾರಿ ಅಂಗಡಿ, ಅಲ್ಲಿ ಮನಿಕೊಳೋನು ಅಷ್ಟೇ. ಮನೆಯಿಂದ ಹೊರಗಿರೋ ಕಾರಣ ಏನು? ಮನೆಯಿಂದ ಹೊರಗಡೆ ನನಗೆ ಸಂಪಾದನೆ ಮಾಡಿಕೊಡ್ಲಿವಲ್ಲ, ನೀನು ಸಂಪಾದನೆ ಮಾಡ್ಕೊಂಬಂದ್ಕೊಡು, ನಾನು ಮದುವೆ ಮಾಡ್ತೀನಿ ಅಷ್ಟೇ. ಈಗ ನಿಮ್ಮದು ಕೂಡ ಡೆಬಿಟ್ ಕಾರ್ಡ್ ಸಿಕ್ಕಿರುವಂಥದ್ದು, ನಿಮ್ಮದು ಅಲ್ಲಿಗೆ ಹೋಗಕ್ಕೆ ಯಾವ ಥರ ಸಾಧ್ಯ ಅಂತ? ಆ ಥರ ಅಂದರೆ ಎಲ್ಲ ಅವನೇ ನಮ್ಮ ಮನೆ ಸಂಸಾರ ಅವನಿಗೆ ಬಿಟ್ಕೊಟ್ಟಿದ್ದೆ. ನಾವು ಓದಿ ಬರ್ದಿಲ್ಲ, ನಮಗೆ ಹೆಬ್ಬೆಟ್ಟು. ಅದಕ್ಕೆ ಅವನು ಯೂಸ್ ಮಾಡ್ಕೊಂಡು ನಮಗೆ ತರಕಾರಿ ಎಲ್ಲ ತಂದಾಕಿ ನಮ್ಮ ಜೀವನ ನಡೆಸಿದ್ದೆ. ಅವನು ಮಾರ್ಕೆಟ್ಗೆ ಹೋಗೋದು ಎಲ್ಲ ಅವನದೇ, ಇನ್ಚಾರ್ಜ್ ಎಲ್ಲ. ಒಬ್ಬ ಮಗ ಒಬ್ಬ ಮಗಳು ಅಷ್ಟು. ಈ ಥರ ಸಿಕ್ಕಿದೆ ಅಂತ ಗೊತ್ತಾದ್ಮೇಲೆ SIT ತಂಡ ಇಲ್ಲ ಪೊಲೀಸರು ಏನಾರು ಮನೆಗೆ ಬಂದಿದ್ರೆ ಏನಾರು ಕೇಳಿದ್ರಮ್ಮ ನಮ್ಮನ್ನು ಕೇಳಿದ್ರು ಪೊಲೀಸ್ನವರು. ಬಂದು ಕೇಳಿದ್ರು, ಹೆಂಗಮ್ಮ ಹೋಯ್ತು ನಿಮ್ಮ ಪಾನ್ ಕಾರ್ಡ್ ಎಲ್ಲ ಹಿಂಗೆ ಅಂದರು. ಹ್ಞೂ ಸರ್, ನಮ್ಮ ಮಗನೇ ಯೂಸ್ ಮಾಡ್ತಿದ್ದು, ಅದಕ್ಕೆ ಕಳೆದೋಯ್ತು ಅಂತ ಮನೆಗೆಲ್ಲ ಜಪ್ತಿ ಮಾಡ್ದೆ. ಮನೆ ಸಿಗಲಿಲ್ಲ. ತಿರ್ಗಾ ಸ್ಥಾನಕ್ಕೆ ಹೋದಾಗ ಎಲ್ಲೋ ಬೆಳೆಸ್ಕೊಂಡು ಕಳೆದೋಗ್ಯದೇನೋ ಅನ್ನಂಗೆ ನಾನು ಕೇಳ್ದೆ. ಇಲ್ಲಪ್ಪ, ನಿನ್ನ ಮನೆಗೆ ಬಿಟ್ಟಿಲ್ಲ ಕಾರ್ಡು, ಎಲ್ಲ ಹುಡುಕ್ತೆ, ನಿನ್ನ ಬಟ್ಟೆಗಳಿಗೆಲ್ಲ ಹುಡುಕ್ತೆ, ಎಲ್ಲೋ ನೀನು ಅಂಗಡಿ ವ್ಯಾಪಾರ ಮಾಡೋವೆಲ್ಲ ಕೆಡವಿದ್ಯಾ ನೋಡು ಅಂತೇಳಿ ನಾನು ಮಗನಿಗೆ ಬೆದರಿಕೆ ಹಾಕ್ತೆ. ಆವಾಗ ನಿನ್ನ ಮನೆಗೆ ನನಗೆ ದುಡ್ಡು ಹಿಂಗೆ ಮಾಡ್ತೀಯಾ, ವಸ್ತು ಏನೈತೆ ಏನು ಕಳ್ಕೊಂಬಂದೈತು, ನಂಗೆ ಏನೂ ಕೊಡ್ತಾಯಿಲ್ಲ, ನೀನು ಯಾವತ್ತು ಎಲ್ಲ ಹುಡುಕೊಂಡು ನನಗೆ ಯಾವತ್ತು ಮಗ ಆಗ್ಬತ್ತೀಯ, ನಿನ್ಗೆ ಆವಾಗಲೇ ನಾನು ಮದುವೆ ಮಾಡೋದು ಅಂತ ಅಂದು. ಈಗ ಸಾವನ್ನಪ್ತಾರೆ, ಆ ಸಮಯದಲ್ಲಿ ಪೊಲೀಸರು ಮಾಜೂರು ಆ ಥರ ಏನಾರು ಆಗಿತ್ತಾ? ಪೊಲೀಸರು ಗಮನಕ್ಕೆ ಬಂದಿತ್ತಾ ಅಂತ? ಇಲ್ಲ ಸಹ ಬಂದಿಲ್ಲ. ಯಾರೂ ಬಂದಿಲ್ಲ. ಈಗ SIT ಅವ್ರ ತಂಡ ಬಂದರು, ಅವ್ರಿಗೆ ನೀವು ಸಹಕಾರ ಕೊಡ್ತೀರಾ ಮುಂದೆ ಕೂಡ? ಯಾವುದೇ ಸಮಯದಲ್ಲಿ ಬಂದರೂ ಕೂಡ ತಪ್ಪೇನೈತೆ, ಏನು ಬಂದರೂ ನಾವು ಓಕೆ. ನನಗೂ ಸಂಬಂಧ ಇಲ್ಲ. ಇನ್ನು ಮೃತ ಸುರೇಶ್ ಸ್ನೇಹಿತ ಚೇತನ್ ಗೌಡ ಮಾತನಾಡಿ, ಸುರೇಶ್ ಸಾಕಷ್ಟು ಬಾರಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ. ಆಗ ಧರ್ಮಸ್ಥಳದಲ್ಲಿ ಆತನ ದಾಖಲೆಗಳು ಮಿಸ್ ಆಗಿರ್ಬೇಕು. ಸ್ನೇಹಿತನ ಜೊತೆ ಆಗಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದ. ಬಹಳ ಒಳ್ಳೆಯ ಹುಡುಗ. ಸುರೇಶ್ 2 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ. 5 ತಿಂಗಳ ಹಿಂದೆ ದಾಬಸ್ಪೇಟೆಯಲ್ಲಿಯೇ ಮೃತಪಟ್ಟಿದ್ದಾರೆ ಎಂದಿದ್ದಾರೆ. ಸರ್, ನಮ್ಮ ಸ್ನೇಹಿತರು ಸೂರ್ಯ ಅಂತ ನಮ್ಮ ಸ್ನೇಹಿತರು, ಅವರು ಇಲ್ಲೇ ನಮ್ಮ 1ನೇ ಕ್ಲಾಸಿಂದ ನಮ್ಮ ಕ್ಲಾಸ್ಮೇಟ್. ಒಂದು SLC ಜೊತೆಗೆ ಓದಿದ್ದೀವಿ, ಜೊತೆಗೆ ವ್ಯವಸಾಯ ಮಾಡಿದ್ದೀವಿ. ಆದರೆ ವಿಚಾರ ಏನು ಅಂದರೆ, ಅವರು ಧರ್ಮಸ್ಥಳಕ್ಕೆ ಹೆಂಗೆ ಹೋದ್ರು, ಒಟ್ಟಿನಾಗ ಅವರು ಸಾವಾಗಿದ್ದು ಇಲ್ಲೇನೆ. ಅವ್ರು ಸಾವಾಗಿದ್ದು ಇಲ್ಲೇನೆ, ನಮ್ಮ ಕಣ್ಣು ಮುಂದೆ ಸತ್ತಿದ್ದು. ನಾವೆಲ್ಲ ಮಣ್ಗೋಗಿದ್ದೋ, ನಾವೆಲ್ಲ ಅಂತ ಸಂಸಾರ ಮಾಡ್ದೋ. ಅವರ ID ಕಾರ್ಡು, ಅವರ ಪಾನ್ ಕಾರ್ಡು ಅಲ್ಲಿ ಹೆಂಗೆ ಹೋಯ್ತು ಧರ್ಮಸ್ಥಳಕ್ಕೆ ಅಂತ ಗೊತ್ತಿಲ್ಲ ಸರ್. ಯಾರನ್ನ ಕಿಟ್ ಪ್ಯಾಕೆಟ್ ಮಾಡಿರ್ತಾರೆ ಇವರು. ಆಗಾಗಲ ತಿಂಗ್ಳಿಗೆ ಸರಿ ಇವರು ಟ್ರಿಪ್ ಹೋಗೋರು. ತಿಂಗ್ಳಿಗೆ 1 ಸರಿ 2 ಸರಿ 3 ಸರಿ ಹೋಗ್ತಾ ಇರೋ ಟ್ರಿಪ್. ಅವರು ಇನ್ನು ಫ್ರೀ ಇದ್ದಾಗಲ್ಲ ಟ್ರಿಪ್ ಹೋಗೋರು. ಅಲ್ಲೇನ ನೇತ್ರಾವತಿ ಒಳಗೆ ಸ್ನಾನ ಮಾಡ್ಬೇಕಾದ್ರೆ ಅಲ್ಲೇನೋ ಮಿಸ್ ಆಗಿದೆಯೇನೋ ಗೊತ್ತಿಲ್ಲ ಸರ್. ಅದು ಬಿಟ್ಟರೆ ಇಲ್ಲೇನೋ ಅಲ್ಲಿಂದ ದೆತ್ತಾಗಿ ಇಲ್ಲಿ ಬಂದು ಏನು ಮಾಡಿಲ್ಲ ಸರ್. ಇಲ್ಲೇ ದೆತ್ತಾಗಿ ಇಲ್ಲೇ ಇದು ಮಾಡಿದ್ದು ಸರ್. ಸರ್ ಚೆನ್ನಾಗಿದೆ ಸರ್, ಒಳ್ಳೆ ಹುಡುಗ ಅಂತ ಹೇಳ್ಕೋಣ ಅಂತ. ನನಗೆ ಒಳ್ಳೆ ಫ್ರೆಂಡ್ ಸರ್. ಫ್ರೆಂಡ್ಗೆ ಒಳ್ಳೆ ಫ್ರೆಂಡು. ಇಲ್ಲ ಸರ್, ಮದುವೆ ಆಗಿರಲಿಲ್ಲ ಸರ್. ಅದೇನೇ ಇರಲಿ, ಧರ್ಮಸ್ಥಳ ನಿಗೂಢ ಶವಗಳ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ. ಮೊದಲ ಪಾಯಿಂಟ್ನಲ್ಲಿ ಕೆಲವು ವಸ್ತುಗಳು ಸಿಕ್ಕಿದ್ದಂತೆ 10 ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದ್ವು. ಈ ಪ್ಯಾನ್ ಕಾರ್ಡ್ ಯಾರದ್ದು? ಅದು ಇಲ್ಲಿಗೆ ಹೇಗೆ ಬಂದಿದೆ? ಅದು ಇಲ್ಲಿ ಬಂದಿದ್ ಹೇಗೆ? ಹೀಗೆ 10 ಪ್ರಶ್ನೆಗಳು ಮೂಡಿದ್ವು. ಆದರೆ ಇದಕ್ಕೆಲ್ಲ ಇದೀಗ ಉತ್ತರ ಸಿಕ್ಕಿದೆ. ಈ ನಡುವೆ 6ನೇ ಪಾಯಿಂಟ್ನಲ್ಲಿ 15ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿದ್ದು, ಅವುಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.